ಸಚಿವ ಸ್ಥಾನಕ್ಕೆ ಹಠ ಹಿಡಿದ ಶಾಸಕ ಕೃಷ್ಣಪ್ಪ ಮಂತ್ರಿಗಿರಿ ತ್ಯಜಿಸಲು ಸಿದ್ಧ ಎಂದ ಎಚ್.ಸಿ. ಬಾಲಕೃಷ್ಣ. ಸಚಿವ ಸ್ಥಾನಕ್ಕೆ ಹಠ ಹಿಡಿದ ಶಾಸಕ ಕೃಷ್ಣಪ್ಪ ಮಂತ್ರಿಗಿರಿ ತ್ಯಜಿಸಲು ಸಿದ್ಧ ಎಂದ ಎಚ್.ಸಿ. ಬಾಲಕೃಷ್ಣ. ಸಂಪೂರ್ಣ ನ್ಯೂಸ್ಗೆ ಶಾಸಕ ಬಾಲಕೃಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಲೇಔಟ್ ಕೃಷ್ಣಪ್ಪ ನನಗೆ ಸಹೋದರ ಸಂಬಂಧಿ. ಮುಖ್ಯಮಂತ್ರಿಗಳ ನಿರ್ಧಾರಕ್ಕೆ ನಾನು ಬದ್ಧ. ನನ್ನಿಂದ ಕೃಷ್ಣಪ್ಪನಿಗೆ ಒಳ್ಳೆಯದೇ ಆಗುತ್ತೆ ಅಂದ್ರೆ ಆಗಿ, ಸಿಎಂಗೆ ಅನುಕೂಲ ಆಗುತ್ತೆ ಅಂದ್ರೆ ಒಪ್ಕೊಳ್ತೀನಿ. ಬಾಲಕೃಷ್ಣ ಮಾತಿನಿಂದ ಹೆಚ್ಚಿದ ಕ್ಯಾಬಿನೆಟ್ ಕುತೂಹಲ. ಶೀಘ್ರವೇ ಮತ್ತೊಂದು ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತಾ? ಹಾಗಾದ್ರೆ ನನ್ನಿಂದ ಕೃಷ್ಣಪ್ಪನಿಗೆ ಒಳ್ಳೆಯದಾಗುತ್ತೆ ಅಂದ್ರೆ ಆಗ್ಲಿ, ಸಿಎಂಗೆ ಅನುಕೂಲ ಆಗುತ್ತೆ ಅಂದ್ರೆ ನಾನು ಒಪ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಬಾಲಕೃಷ್ಣ ಮಾತಿನಿಂದ ಹೆಚ್ಚಿದ ಕ್ಯಾಬಿನೆಟ್ ಕುತೂಹಲ. ಶೀಘ್ರವೇ ಮತ್ತೊಂದು ಪ್ರಮಾಣ ವಚನ ಕಾರ್ಯಕ್ರಮ ಆಗತ್ತಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಕಾಡ್ತಾ ಇರುವಂತದ್ದು. ನಮ್ಮ ಸೋದರತ್ತೆ ಮಗಳನ್ನೇ ಕೊಟ್ಟಿರೋದು ಕೃಷ್ಣಪ್ಪನವ್ರಿಗೆ. ನಮ್ಮ ಸೋದರತ್ತೆ ಮಗಳನ್ನ, ನಮ್ಮ ತಂದೆ ತಂಗಿ ಮಗಳನ್ನೇ ಕೊಟ್ಟಿರೋದು ಕೃಷ್ಣಪ್ಪನವ್ರ ಮದುವೆ ಆಗಿರೋದು. ಪ್ರಿಯಾ ಕೃಷ್ಣನ ಕೂಡ ನಂಗೆ ಸೋದರ ಸಂಬಂಧಿ. ಇರಲಿ, ಅದೆಲ್ಲ ಬಿಡಿ, ಅದು ಬಿಡಿ ಬದಿಗೊಟ್ಟು ಏನಾರ ಮುಖ್ಯಮಂತ್ರಿಗಳು ಸರ್ಕಾರ ತೀರ್ಮಾನ ಮಾಡಿದ್ರೆ ನಾವಂತೂ ಎಲ್ಲದಕ್ಕೂ ರೆಡಿ ಇದ್ದೀವಿ. ಆಯ್ತಪ್ಪ, ಅವ್ರ ಅಭಿಪ್ರಾಯ ಹೇಳವ್ರೆ, ಹೈಕಮಾಂಡು ಮತ್ತು ಮುಖ್ಯಮಂತ್ರಿಗಳು ಕನ್ಸಿಡರ್ ಮಾಡಿದ್ರೆ ಏನು ತೊಂದರೆ ಎಲ್ಲ ಮಾಡಲಿ, ನಾವು ಸ್ವಾಗತ ಬಯಸ್ತೀವಿ. ನಮ್ಮ ಪಕ್ಷದಲ್ಲಿ 100ಕ್ಕಿಂತ ಮೇಲ್ಪಟ್ಟು ಶಕ್ತಿ ಇರ್ತಕ್ಕಂಥ ಶಾಸಕರು ಗೆದ್ದವ್ರೆ. ಮಾಡೋಕ್ಕೆ ಅವಕಾಶ ಇರೋದು ಬರೀ 33ಕ್ಕೇನೆ. ಎಲ್ಲ ಒಂದ್ ಕಡೆ ಇವತ್ತು ಕೈ ತಪ್ಪಿದೆ ಅಂದ್ರೆ ನಾಳೆ ಒಳ್ಳೇದಾಯ್ತದೆ ಅಂತ ನಮ್ಮ ಭಾವನೆಗಳು. ನಾಳೆ ಒಳ್ಳೇದಾಗ್ತದೆ, ಕಾಯ್ಬೇಕು. ರಾಜಕಾರಣದಲ್ಲಿ ಯಾರು ಕಾಯ್ತಾರೆ ಅವ್ರಿಗೆಲ್ಲ ಒಳ್ಳೇದಾಗ್ತದೆ. ಈಗ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಡಿ.ಕೆ. ಶಿವಕುಮಾರ್ ಅವರು, ನಾನು ಅಧ್ಯಕ್ಷ ಆಗಿದ್ದೀನಿ, ನನಗೆ ಮುಖ್ಯಮಂತ್ರಿ ಕೊಡಿ ಅಂತ ಫೈಟ್ ಮಾಡಕ್ ಆಯ್ತಿರ್ಲಿಲ್ವಾ? ಅವರು ಮುಖ್ಯಮಂತ್ರಿ ಹೈಕಮಾಂಡ್ ತೀರ್ಮಾನಕ್ಕೆ ತಲೆಬಾಗಿ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ಕೆ ಹೈಕಮಾಂಡ್ ಮತ್ತೆ ನಮ್ಮ ಸಿದ್ದರಾಮಣ್ಣವರ ಮನವೊಲಿಸಿ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಲಿಲ್ವಾ? ಹಂಗೆ ಇವತ್ತೇನೋ ಏನೋ ತೊಂದರೆ ಆಗೋದ್ರೆ ನಾಳೆ ಒಳ್ಳೇದಾಯ್ತದೆ ಅಂತ ಅರ್ಥ. ನಾಳೆ ಒಳ್ಳೇದಾಗ್ಬೋದು ನಮ್ಗೆಲ್ಲರಿಗೂ. ಯಾಕೆ ನಾವು ಆತರ ಬೀಳ್ಬೇಕು? ಪಕ್ಷಕ್ಕೆ ಅನುಕೂಲ ಆಯ್ತದೆ ಅಂತಂದ್ರೆ ನಮ್ದೇನು ತಕರಾರಿಲ್ಲ. ಬಹಳ ಸಂತೋಷದಿಂದ ಆ ತೀರ್ಮಾನಕ್ಕೆ ಒಪ್ಕೊಂತೀನಿ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿ ಹರ್ಷಿತ್ ಅವರು ನಮ್ಮ ಜೊತೆ ಇದ್ದಾರೆ. ಎಸ್ ಹರ್ಷಿತ್, ಈ ಬಗ್ಗೆ ಹೆಚ್ಚಿನ ಮಾಹಿತಿ. ಚಂದ್ರ, ಏನು ಸಚಿವ ಸಂಪುಟ ವಿಸ್ತರಣೆಯ ಕಾವು ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಏನು ಕಳೆದ ವಾರ ಏನು ಸಚಿವ ಸಂಪುಟದ ನೂತನ ಸಚಿವ ಸಂಪುಟದ ವಿಸ್ತರಣೆ ಆಗಿತ್ತು, ಆ ವಿಸ್ತರಣೆ ಆದಂತಹ ಸಂದರ್ಭದಲ್ಲಿ ಏನು ಒಂದಷ್ಟು 4ರಿಂದ 5 ಜನಕ್ಕೂ ಹೆಚ್ಚು ಜನ ಶಾಸಕರು ದೊಡ್ಡ ಮಟ್ಟದಲ್ಲಿ ಅಸಮಾಧಾನದ ಭಿನ್ನಮತವನ್ನ ಸ್ಫೋಟಿಸುತ್ತಿದ್ರು. ಅದರಲ್ಲಿ ಪ್ರಮುಖವಾಗಿ 30ರಿಂದ 35 ಜನ ಶಾಸಕರನ್ನ ಅಸಮಾಧಾನವನ್ನ ತಣಿಸುವಂತಹ ಕೆಲಸವನ್ನ ರಾಜ್ಯದ ಹೈಕಮಾಂಡ್ ನಾಯಕರು ಮಾಡಿದ್ರು. ಅದರಲ್ಲೂ ಪ್ರಮುಖವಾಗಿ ರಾಜ್ಯದ ಉಸ್ತುವಾರಿಯಾದಂತಹ ಸುರ್ಜೇವಾಲಾ, ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಒಂದಷ್ಟು ಜನ ಕೆಪಿಸಿಸಿ ಅಧ್ಯಕ್ಷರಾದಂತಹ ಬಿ.ಕೆ. ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ಒಂದಷ್ಟು ಜನ ಏನು ಅಸಮಾಧಾನಿತರ ಮನೆಗಳಿಗೆ ಹೋಗಿ ಅವರನ್ನ ಒಂದಷ್ಟು ಅಸಮಾಧಾನವನ್ನ ತಣಿಸುವಂತಹ ಕೆಲಸವನ್ನ ಮಾಡಿದ್ರು. ಒಂದಷ್ಟು ಜನ ಅಸಮಾಧಾನಿತ ಶಾಸಕರು ಹೈಕಮಾಂಡ್ ಮಾತಿಗೆ ಒಪ್ಪಿ ಹೈಕಮಾಂಡ್ ಕೊಟ್ಟಂತಹ ಒಂದಷ್ಟು ಭರವಸೆಗಳನ್ನ ಒಪ್ಪಿಕೊಂಡು ಇನ್ನು ಮುಂದೆ ನಾವು ಬಂಡಾಯದ ಬಾವುಟವನ್ನ ಆರಿಸಲ್ಲ, ಹೈಕಮಾಂಡ್ ಹೇಳಿದಂತೆ ಕೇಳ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಆದ್ರೆ 3ರಿಂದ 4 ಜನ ಶಾಸಕರು ನಮಗೆ ಸಚಿವ ಸ್ಥಾನ ಬೇಕೇ ಬೇಕು ಅನ್ನುವಂತಹ ಪಟ್ಟನ್ನ ಹಿಡಿದಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಏನೋ ಗೋವಿಂದರಾಜನಗರ ಹಾಗೂ ವಿಜಯನಗರದಿಂದ 2 ಶಾಸಕರು ಆಯ್ಕೆಯಾಗಿದ್ದಾರೆ. ಅದರಲ್ಲಿ ಪ್ರಿಯಾ ಕೃಷ್ಣ ಹಾಗೂ ಲೇಔಟ್ ಕೃಷ್ಣಪ್ಪರವರು ಹಿರಿಯರು. ಈಗಾಗಲೇ 2013ರಲ್ಲಿ ಏನೋ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರಾಗಿದ್ರು. ಅದಾದ ನಂತರದಲ್ಲಿ ಏನೋ 23ರಲ್ಲಿ ಸಿದ್ದರಾಮಯ್ಯನವರ ಮೊದಲ ಅವಧಿಯಲ್ಲಿ ಅವರು ಸಚಿವರಾಗಬೇಕು ಅನ್ನುವಂತಹ ಒಂದು ದೊಡ್ಡ ಮಟ್ಟದ ಆಕಾಂಕ್ಷೆಯನ್ನು ಹೊಂದಿದ್ರು. ಆದ್ರೆ ಅವರಿಗೆ ಆ ಬಾರಿ ಸಿಕ್ಲಿಲ್ಲ. ಏನು ಈಗ ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿ ಸಚಿವ ಸಂಪುಟದ ವಿಸ್ತರಣೆ ಆಯಿತು. ಈ ಒಂದು ಸಂದರ್ಭದಲ್ಲಿ ಅವರ ಹೆಸರು ಹೈಕಮಾಂಡ್ ಮಟ್ಟದಲ್ಲಿ ಫೈನಲ್ ಆಗಿತ್ತು ಅನ್ನುವಂತಹ ಮಾತುಗಳಿಂದ ಹೈಕಮಾಂಡ್ ಮೂಲಗಳೇ ಕೃಷ್ಣಪ್ಪನವರಿಗೆ ಹೇಳಿದ್ವಂತೆ, ನಿಮಗೆ ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲಿ ನಿಮ್ಮ ಹೆಸರು ಫೈನಲ್ ಆಗಿದೆ, ಪಟ್ಟಿ ರಿಲೀಸ್ ಆದ್ಮೇಲೆ ನೀವು ಪದಗ್ರಹಣ ಮಾಡಿ ಅನ್ನುವಂತಹ ಮಾತುಗಳನ್ನ ಹೇಳಿದ್ರು. ಆದ್ರೆ ಏನೋ ಪಟ್ಟಿ ಅಲ್ಲಿ ಫೈನಲ್ ಆಗಿತ್ತು, ಅದಾದ ನಂತರ ರಾಜ್ಯಕ್ಕೆ ಬಂದಂತಹ ಪಟ್ಟಿಯಲ್ಲಿ ತಮ್ಮ ಹೆಸರಿಲ್ಲ ಅನ್ನುವಂತಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೃಷ್ಣಪ್ಪನವರು. ಇನ್ನು ಪ್ರಮುಖವಾಗಿ ಕೃಷ್ಣಪ್ಪನವರು ಹೇಳ್ತಿರುವಂತಹ ವಿಚಾರ ಅಂತಂದ್ರೆ, ನಾನು ಮತ್ತೆ ನನ್ನ ಪುತ್ರ ಇಬ್ಬರೂ ಗೆದ್ದಿದ್ದೇವೆ, ನಮಗೆ ನಮ್ಮದೇ ಆದಂತಹ ವರ್ಚಸ್ಸನ್ನ ಹೊಂದಿದ್ದೀವಿ ನಾವು, ಹಾಗೂ ಜಾತಿ ಬಲ ಇದೆ, ನಾವು ಕೆಲಸ ಮಾಡಿಲ್ವಾ, ಪಕ್ಷಕ್ಕಾಗಿ ಇಷ್ಟೊಂದು ದುಡಿದಂತಹ
ನಮಗೆ ಬೆಲೆ ಇಲ್ಲ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಎತ್ತಾ ಇದ್ದಾರೆ. ಇನ್ನು ಮತ್ತೊಂದು ಆರೋಪವನ್ನ ಮಾಡ್ತಾ ಇದ್ದಾರೆ ಅವರು, ಏನು ಪಕ್ಷದಿಂದ ಬೇರೆ ಬೇರೆ ಪಕ್ಷದಿಂದ ಸುಮಾರು 10 ರಿಂದ 12 ಜನ ಶಾಸಕರು ಬಂದ್ರು, ಅವರಿಗೆ ಸಚಿವ ಸ್ಥಾನ ಕೊಟ್ಟರು, ನಾವು ಪಕ್ಷಕ್ಕಾಗಿ ದುಡಿದಿದ್ದೀವಿ, ಪಕ್ಷ ಕಷ್ಟದ ಸಮಯದಲ್ಲಿದ್ದಾಗ ನಾವು ಕೈ ಜೋಡಿಸಿದ್ದೀವಿ, ನಮ್ಗೆ ಯಾಕೆ ಬೆಲೆ ಇಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಅವರು ಕೊನೆಯದಾಗಿ ಹೇಳ್ತಿರುವಂತಹ ಮಾತು, ನೀವ್ ಏನ್ ಮಾಡ್ತಿರೋ ಏನೋ ಗೊತ್ತಿಲ್ಲ, ನನಗೆ ನನ್ನನ್ನು ಸಚಿವನಾಗಿ ಮಾಡಲೇಬೇಕು ಈ ಅವಧಿಯಲ್ಲಿ ಅನ್ನುವಂತಹ ಪಟ್ಟಣ ಇಡಿದ್ದಾರೆ. ಇನ್ನು ಮತ್ತೊಂದು ಕಡೆಯಲ್ಲಿ ಒಕ್ಕಲಿಗ ಕೋಟಾದಿಂದ ಏನು ರಾಮನಗರ ಭಾಗದಿಂದ ಬರುವಂತಹ ಮಾಗಡಿ ಬಾಲಕೃಷ್ಣ ಅವರ ಈಗಾಗಲೇ ಸಚಿವರಾಗಿದ್ದಾರೆ. ಅವರು ಏನು ಕೃಷ್ಣಪ್ಪನವರಿಗೆ ಅಕಸ್ಮಾತ್ ಸಚಿವ ಸ್ಥಾನ ಕೊಡೋದಾದ್ರೆ ರೀಶಫಲ್ ಆಗುವಂತಹ ಚಾನ್ಸಸ್ ಇದೆ. ಏನೋ ಮಾಗಡಿ ಬಾಲಕೃಷ್ಣ ಅವರ ಪದತ್ಯಾಗವನ್ನ ಮಾಡಿ ಕೃಷ್ಣಪ್ಪನವರಿಗೆ ಸಚಿವ ಸ್ಥಾನ ಕೊಡಿಸುವಂತಹ ಕೆಲಸವನ್ನ ಹೈಕಮಾಂಡ್ ನಾಯಕರು ಹಾಗೂ ರಾಜ್ಯ ನಾಯಕರು ಮಾಡ್ತಾರೆ ಅನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಏನು ಮಾಗಡಿ ಸಚಿವರಾದಂತಹ ಮಾಗಡಿ ಬಾಲಕೃಷ್ಣ ಅವರು, ಏನೋ ಕೃಷ್ಣಪ್ಪನವರು ನಮ್ಮ ಸೋದರ ಸಂಬಂಧಿ, ಅವರು ಸಚಿವರಾಗ್ತಾರೆ ಅನ್ನುವಂತಹದಿದ್ರೆ ನಾನು ಖಂಡಿತವಾಗ್ಲೂ ನನ್ನ ಪದವಿಯನ್ನು ತ್ಯಾಗ ಮಾಡ್ತೀನಿ. ಇದು ರಾಜ್ಯ ಸರ್ಕಾರಕ್ಕೆ ಹಾಗೂ ಡಿ ಕೆ ಶಿವಕುಮಾರ್ ಅವರಿಗೆ ಒಳ್ಳೆ ಹೆಸರು ತರುತ್ತೆ ಹಾಗೂ ಅವರು ಸರ್ಕಾರಕ್ಕೆ ಒಳ್ಳೇದಾಗುತ್ತೆ ಅನ್ನುವಂತಹದಿದ್ರೆ ನಾನು ಖುಷಿಯಿಂದ ಸಂತೋಷದಿಂದ ಯಾವುದೇ ಅಸಮಾಧಾನ ಭಿನ್ನಮತ ಇಲ್ಲದೆ ನಾನು ಪದತ್ಯಾಗವನ್ನ ಮಾಡ್ತೀನಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಮುನಿಯಪ್ಪ ಹಾಗೂ ರೂಪಕಲಾ ಅವರು, ಏನು KGF ನ ಶಾಸಕಿ ಆಗಿರುವಂತಹ ರೂಪಕಲಾ ಅವರಿಗೆ ಏನು ಮಹಿಳಾ ಕೋಟದಲ್ಲಿ ಅವರನ್ನ ಸಚಿವರನ್ನಾಗಿ ಮಾಡಬೇಕು ಅನ್ನುವಂತಹ ಪ್ಲಾನ್ ಅನ್ನ ರಾಜ್ಯ ನಾಯಕರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಏನು ಗಾಯತ್ರಿ ಶಾಂತೇಗೌಡ ಹೆಸರು ಏನು ಹೈಕಮಾಂಡ್ ನಿಂದ ಬಂದಂತಹ ಪಟ್ಟಿಯಲ್ಲಿ ಫೈನಲ್ ಆಗಿತ್ತು. ಕೊನೆ ಗಳಿಗೆಯಲ್ಲಿ ಸಿದ್ದರಾಮಯ್ಯ ಹಾಗೂ ರಾಜ್ಯದ ಒಂದಷ್ಟು ನಾಯಕರ ಒಂದಷ್ಟು ಅಡೆತಡೆ ಇರಬಹುದು, ಅದಕ್ಕೆ ಅಡ್ಡಗಾಲಾಕಿದ್ರಿಂದ ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನ ಹೋಲ್ಡ್ ಮಾಡಲಾಗಿತ್ತು. 19 ಶಾಸಕರು ಸಚಿವರಾಗಿ ಪದಗ್ರಹಣವನ್ನು ಮಾಡಿದ್ರು, ಒಂದು ಖಾತೆಯನ್ನು ಉಳಿಸಿಕೊಳ್ಳಲಾಗಿತ್ತು, ಅದು ಮಹಿಳಾ ಕೋಟ. ಇಲ್ಲಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ಟೀಮ್ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದೆ. ಅದೇನು ಅಂತಂದ್ರೆ ಏನು ಮಹಿಳಾ ಕೋಟದ ಅಡಿಯಲ್ಲಿ ಜಾತಿ ಸಮೀಕರಣ ಹಾಗೂ ಜಿಲ್ಲಾವಾರು ಸಮೀಕರಣದ ಆಧಾರದ ಮೇಲೆ ಕೊಡಬೇಕು ಅನ್ನುವಂತಹ ಒಂದು ಪ್ಲಾನ್. ಇಲ್ಲಿ ಪ್ರಮುಖವಾಗಿ ರೂಪಕಲಾ ಅವರ ಇಶ್ಯೂ ಯಾಕೆ ಬಂತು ಅಂತ ನೋಡೋದಾದ್ರೆ, ಈಗಾಗಲೇ ಮುನಿಯಪ್ಪನವರು ಕಳೆದ ಏನು ಸಂಪುಟ ವಿಸ್ತರಣೆ ಆದಂತಹ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ರು, ನನಗೆ ಕೊಟ್ಟಂತಹ ಇಲಾಖೆ ಸರಿ ಇಲ್ಲ, ನನಗೆ ಬೇರೆ ಇಲಾಖೆಯನ್ನ ಕೊಡಿ, ಈಗಾಗಲೇ ನಾನು ಆ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೇನೆ, ಇನ್ನೊಂದಷ್ಟು ಹೆಚ್ಚು ಕೆಲಸ ಇರುವಂತಹ ಇಲಾಖೆ ನನಗೆ ಕೊಟ್ರೆ ನಾನು ಕೇಂದ್ರ ಸಚಿವನಾಗಿ ಕೆಲಸ ಮಾಡಿದನು, ನನಗೆ ಒಂದು ಸಣ್ಣ ಪುಟ್ಟ ಇಲಾಖೆ ಕೊಟ್ರೆ ನನಗೆ ಸರಿ ಆಗೋದಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಮುನಿಯಪ್ಪನವರನ್ನ ಸಮಾಧಾನ ಪಡಿಸಿ ಅವರ ಪುತ್ರಿ ರೂಪಕಲಾ ಅವರಿಗೆ ಒಂದು ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂತಹ ಪ್ಲಾನ್. ಇಲ್ಲಿ 3 ಅಜೆಂಡಾಗಳಿದೆ. ಒಂದು ಅಜೆಂಡಾ ಮಹಿಳಾ ಕೋಟವನ್ನ ಫಿಲ್ ಮಾಡಬೇಕು, ಮತ್ತೊಂದು ಅಜೆಂಡಾ ಏನು ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಭಾಗದಿಂದ ಏನು ಯಾರಿಗೂ ಸಹ ಅವಕಾಶ ಕೊಟ್ಟಿಲ್ಲ ಅನ್ನುವಂತಹದ್ದಿದೆ, ಅದನ್ನ ಫಿಲ್ ಮಾಡಬೇಕು. ಮತ್ತೊಂದು SC ಮಹಿಳಾ ಕೋಟ ಅನ್ನುವಂತಹದ್ದು 3 ಅಜೆಂಡಾಗಳನ್ನ ಇಟ್ಕೊಂಡು ಹೈಕಮಾಂಡ್ ನಾಯಕರು ಹಾಗೂ ರಾಜ್ಯ ನಾಯಕರು ಪ್ಲಾನ್ ಮಾಡ್ತಾ ಇದ್ದಾರೆ. ಇದಕ್ಕೆ ಮುನಿಯಪ್ಪನವರು ಅಡ್ಡಗಾಲಾಗಿ ನಿಂತಾರೆ. ಅವ್ರು ಹೇಳ್ತಿರುವಂತಹ ಮಾತು, ನಾನು ಸಚಿವ ಸ್ಥಾನವನ್ನು ತ್ಯಾಗ ಮಾಡ್ತೀನಿ ಅನ್ನುವಂತಹ ಮಾತು ಎಲ್ಲೂ ಹೇಳೇ ಇಲ್ಲ. ಯಾಕೆ ನನ್ನ ಸಚಿವ ಸ್ಥಾನವನ್ನು ತ್ಯಾಗ ಮಾಡಬೇಕು? ನನಗೆ ಕೊಟ್ಟಿರುವಂತಹ ಇಲಾಖೆಯಲ್ಲಿ ನನಗೊಂದು ಸ್ವಲ್ಪ ಗೊಂದಲ ಇದೆ, ಅಸಮಾಧಾನ ಇದೆ, ಅದನ್ನ ಹೈಕಮಾಂಡ್ ನಾಯಕರು ಬಗೆಹರಿಸ್ತಾರೆ, ನಾನು ಸಚಿವ ಸ್ಥಾನ ತ್ಯಾಗ ಮಾಡುವಂತಹ ಪ್ರಶ್ನೆ ಇಲ್ಲವೇ ಇಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಇನ್ನು ಮುಸ್ಲಿಂ ವಿಭಾಗದಲ್ಲಿ ತನ್ವೀರ್ ಸೇಠ್ ಅವರಿಗೆ ಏನೋ ದೊಡ್ಡ ಮಟ್ಟದಲ್ಲಿ ಆಕಾಂಕ್ಷಿ ಇದ್ರು, ಈ ಭಾಗದಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಮಾತಿತ್ತು. ಅದಾದ ನಂತರದಲ್ಲಿ ಏನೋ ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನ ಮಿಸ್ ಆಯಿತು. ಯುವ ನಾಯಕರಾದಂತಹ ರಿಜ್ವಾನ್ ಹರ್ಷದ್ ಹಾಗೂ ಮಾಜಿ ಸಚಿವರಾಗಿದ್ದಂತಹ ಜಮೀರ್ ಅಹ್ಮದ್ ಅವರಿಗೆ ಮುಸ್ಲಿಂ ಕೋಟದಿಂದ ಸಚಿವ ಸ್ಥಾನವನ್ನು ಕೊಡಲಾಗಿತ್ತು. ಆದ್ರೆ ಇಲ್ಲಿ ಅಸಮಾಧಾನದ ಭುಗಿಲೇಳಕ್ ಕಾರಣ ಅಂತಂದ್ರೆ ಏನು 2ನೇ ಬಾರಿ ಗೆದ್ದಂತಹ ರಿಜ್ವಾನ್ ಹರ್ಷದ್ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ, ಏನು 4 ರಿಂದ 5 ಬಾರಿ ಗೆದ್ದಂತಹ ಹಿರಿಯರಾದಂತಹ ತನ್ವೀರ್ ಸೇಠ್ ಅವರಿಗೆ ಯಾಕೆ ಕೊಟ್ಟಿಲ್ಲ ಅನ್ನುವಂತಹ ಮಾತು. ಈ ಇಬ್ಬರಲ್ಲಿ ಒಂದಷ್ಟು ಪೈಪೋಟಿ ಇದೆ. ಇನ್ನು ಮತ್ತೊಂದು ಸ್ಥಾನ ಅಂತಂದ್ರೆ ಏನು ಬಳ್ಳಾರಿಯಲ್ಲಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿರುವಂತಹದ್ದು, ಅಲ್ಲಿ ಏನೋ ಅನ್ನಪೂರ್ಣ ತುಕಾರಾಮ್ ಅವರಿಗೆ ಒಂದು ಚಾನ್ಸಸ್ ಸಿಗುವಂತಹ ದೊಡ್ಡ ಮಟ್ಟದಲ್ಲಿ ಪ್ಲಾನ್ಗಳು ನಡೀತಾ ಇದಾವೆ. ಚಂದನ. ಎಸ್ ಹರ್ಷವರ್ಧನ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.